ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನೊಂದು ಸಿಂಪಲ್ ರೆಸಿಪಿ ತಂದಿದ್ದೇನೆ. ತುಂಬಾ ಸಿಂಪಲ್ ವೆಜ್ ರೆಸಿಪಿ. ನಾವು ಗೋಬಿ ಮಂಚೂರಿ ಮಾಡ್ತೀವಲ್ಲ, ಇದು ಹನಿ ಚಿಲ್ಲಿ ಗೋಬಿ. ಅಂದ್ರೆ ಸ್ವಲ್ಪ ಸ್ವೀಟ್ ಇರ್ತದೆ, ಸ್ವಲ್ಪ ಚಿಲ್ಲಿನೆಸ್ ಇದು ಫ್ರೇಗ್ರೆನ್ಸ್ ಇರ್ತದೆ. ಸೊ ರೆಸಿಪಿ ತುಂಬಾ ಈಸಿ ಉಂಟು. ಗೋಬಿ ಮಂಚೂರಿ ಮಾಡೋ ತರವೇ ಆಲ್ಮೋಸ್ಟ್, ಸ್ವಲ್ಪ ಡಿಫ್ರೆನ್ಸ್ ಉಂಟು ಅಷ್ಟೇ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನಿವತ್ತು ಹನಿ ಚಿಲ್ಲಿ ಗೋಬಿ ಮಾಡ್ತಿದ್ದೇನೆ. ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಲೇಬೇಕು ನೀವು, ಯಾಕಂದ್ರೆ ಅಷ್ಟು ಒಳ್ಳೇದಾಗಿ ಬರ್ತದೆ ಟೇಸ್ಟ್ ಎಲ್ಲ. ಮತ್ತೆ ರೆಸಿಪಿ ತುಂಬಾ ಅಂದ್ರೆ ತುಂಬಾ ಈಸಿ ಉಂಟು. ನಾನು ಫಸ್ಟಿಗೆ ಈಗ ಮ್ಯಾರಿನೇಷನ್ ಮಾಡ್ಲಿಕ್ಕೆ ಉಂಟು. ಅದಕ್ಕಿಂತ ಮೊದಲು ನಾನು ಗೋಬಿಯನ್ನು ಬಿಸಿ ನೀರಿನಲ್ಲಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇಟ್ಟಿದ್ದೆ. ಒಂದು 5-10 ಮಿನಿಟ್ಸ್ ಕ್ಲೀನ್ ಮಾಡಿ ಇಟ್ಟಿದ್ದೆ. ಈಗ ನಾವು ಮ್ಯಾರಿನೇಟ್ ಮಾಡುವ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 2 ಟೀ ಸ್ಪೂನ್ ಚಿಲ್ಲಿ ಪೇಸ್ಟ್. ಇದನ್ನು ಮಿಕ್ಸ್ ಮಾಡಿ ಇದಕ್ಕೆ 6 ಟೀ ಸ್ಪೂನ್ ಕಾರ್ನ್ಫ್ಲವರ್ ಹಾಕಿ. ಚಿಲ್ಲಿ ಪೇಸ್ಟ್ ಅಂದ್ರೆ ನಾನು ಚಿಲ್ಲಿಯನ್ನು ಬಾಯ್ಲ್ ಮಾಡಿ, ರೆಡ್ ಚಿಲ್ಲಿಯನ್ನು ಬಾಯ್ಲ್ ಮಾಡಿ ಅದನ್ನು ಗ್ರೈಂಡ್ ಮಾಡಿ ಇಟ್ಟಿದ್ದೆ. ಸೊ ಅದನ್ನು ಹಾಕಿದ್ದೇನೆ. ಇದನ್ನೀಗ ಡೀಪ್ ಫ್ರೈ ಮಾಡಿ. ಚಾಪ್ ಮಾಡಿದ ಸ್ವಲ್ಪ ಗಾರ್ಲಿಕ್, ಜಿಂಜರ್ ಮತ್ತೆ ಗ್ರೀನ್ ಚಿಲ್ಲೀಸ್ ಅನ್ನು ಹಾಕಬೇಕು. ಬೆಳ್ಳುಳ್ಳಿ, ಶುಂಠಿ ಮತ್ತೆ ಕಾಯಿ ಮೆಣಸು. ಅದು ಸ್ವಲ್ಪ ಫ್ರೈ ಆದ ನಂತರ 2 ಈರುಳ್ಳಿ ಚಾಪ್ ಮಾಡಿ ಹಾಕಿ, ಮತ್ತೆ 2 ಕ್ಯಾಪ್ಸಿಕಮ್ ಚಾಪ್ ಮಾಡಿ ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ. ಬೆಳ್ಳುಳ್ಳಿ, ಶುಂಠಿ ಮತ್ತೆ ಕಾಯಿ ಮೆಣಸನ್ನು ಸ್ವಲ್ಪ ಒಂದು ನಿಮಿಷ ಅಟ್ಲೀಸ್ಟ್ ನೀವು ಫ್ರೈ ಮಾಡಬೇಕು. ನಂತರವೇ ಇದು ಹಾಕಿ. ಇದು ಸ್ವಲ್ಪ 2-3 ಮಿನಿಟ್ಸ್ ಅಟ್ಲೀಸ್ಟ್ ಫ್ರೈ ಮಾಡಬೇಕು. ಇದು ಫ್ರೈ ಆದ ನಂತರ ನಾವು ಚಿಲ್ಲಿ ಪೇಸ್ಟ್ ಅನ್ನು ಹಾಕ್ಲಿಕ್ಕೆ ಉಂಟು. ನಾನು ಹೇಳಿದಲ್ಲ ಚಿಲ್ಲಿ ಪೇಸ್ಟ್ ಮಾಡಿ, ನಾನು ಆಕ್ಚುಲಿ ಚಿಲ್ಲಿ ಪೇಸ್ಟ್ ಮಾಡಿ ಇಡ್ತೇನೆ. ನಾನು ಫ್ರಿಡ್ಜ್ ಅಲ್ಲಿ ಇಟ್ಟರೆ ಏನಾಗುದಿಲ್ಲ. ಇದಕ್ಕೊಂದು 3 ಟೀ ಸ್ಪೂನ್ ಚಿಲ್ಲಿ ಪೇಸ್ಟ್ ಅನ್ನು ಹಾಕಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಡಿಮೆ ಹಾಕಿ, ನಾಲ್ಕು ಟೀ ಸ್ಪೂನ್ ಸೋಯಾ ಸಾಸ್, 5 ಟೀ ಸ್ಪೂನ್ ಕೆಚಪ್, ಟೊಮೆಟೊ ಕೆಚಪ್. ಇದಕ್ಕೆ ಆಕ್ಚುಲಿ ನಾನು ಸ್ವಲ್ಪ ನೀರು ಹಾಕಿದ್ದೇನೆ, ಆದ್ರೆ ನೀವು ನೀರು ಹಾಕ್ಲಿಕ್ಕೆ ಹೋಗ್ಬೇಡಿ. ಅದು ಡ್ರೈಯೇ ಒಳ್ಳೆದಾಗ್ತದೆ, ಇಲ್ಲದಿದ್ರೆ ಸ್ವಲ್ಪ ಸಾಗಿನೆಸ್ ಬರ್ತದೆ. ಈಗ ಲಾಸ್ಟ್ ಅದೆಲ್ಲ ಒಳ್ಳೆ ಬೆಂದ ನಂತರ ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಅನ್ನು ಹಾಕಿ ಮಿಕ್ಸ್ ಮಾಡಿ. ಈಗ ಲಾಸ್ಟ್ಗೆ ದ ಮೇನ್ ಇಂಗ್ರೀಡಿಯೆಂಟ್ಸ್ ಹನಿಯನ್ನು ಹಾಕಬೇಕು. ನಾವು ಈಗ ಒಂದು 5 ಟೀ ಸ್ಪೂನ್ ಅಷ್ಟು ಹನಿಯನ್ನು ಹಾಕಿ, ಇದು ಲಾಸ್ಟ್ಗೆ ಹಾಕಬೇಕು. ಮತ್ತೆ ಇಮಿಡಿಯೇಟ್ ಆಗಿ ನಾವು ಫ್ರೈ ಮಾಡಿಟ್ಟ ಗೋಬಿಯನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ. ಒಳ್ಳೆ ಕ್ರಿಸ್ಪಿ ಆಗಿ ಬರ್ತದೆ, ಒಳ್ಳೆ ಟೇಸ್ಟ್ ಆಗಿ ಬರ್ತದೆ. ಇದನ್ನು ಟ್ರೈ ಮಾಡಿ ನೋಡಿ. ಸರ್ವ್ ಮಾಡುವಾಗ ಗಾರ್ನಿಶ್ಗೆ ನೀವು ಸ್ಪ್ರಿಂಗ್ ಆನಿಯನ್, ಜಿಂಜರ್ ಜೂಲಿಯನ್ಸ್, ನಿಮ್ಮ ಹತ್ರ ಇದ್ರೆ ತಿಲ್ಲನ್ನು ಕೂಡ ಹಾಕಬಹುದು. ನನ್ನ ಹತ್ರ ಇರ್ಲಿಲ್ಲ, ಅದಕ್ಕೆ ನಾನು ಹಾಕ್ಲಿಲ್ಲ. ಅದೇ ತಿಲ್ಲೆಲ್ಲ ಹಾಕಿಟ್ರೆ ಒಳ್ಳೆ ಕಾಣ್ತದೆ ಇನ್ನೂ ಸಹ. ನಮ್ಮ ಹನಿ ಚಿಲ್ಲಿ ಗೋಬಿ ರೆಡಿ ಆಗಿದೆ.
ಟ್ರೈ ಮಾಡಿ ನೋಡಿ ಒಮ್ಮೆ. ನಾನೀಗ ಟ್ರೈ ಮಾಡ್ತಿದ್ದೇನೆ. ಒಳ್ಳೆ ಟೇಸ್ಟ್ ಉಂಟಿದು, ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಆಗಿದೆ. ನೀವು ಸಹ ಟ್ರೈ ಮಾಡಿ ನೋಡಿ ಒಮ್ಮೆ. ಈ ರೆಸಿಪಿಯನ್ನು ಖಂಡಿತವಾಗಿ ಟ್ರೈ ಮಾಡಿ, ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಬರ್ತದೆ. ನಮ್ಗೆ ಸ್ವಲ್ಪ ಸ್ವೀಟ್ನೆಸ್ ಬರ್ತದೆ, ಹನಿ ಹಾಕ್ತೀವಲ್ಲ ಹಾಗೆ, ಆದ್ರೆ ತುಂಬಾ ಒಳ್ಳೇದು ಬರ್ತದೆ. ಟ್ರೈ ಮಾಡಿ ನೋಡಿ, ಈಸಿ ಉಂಟಲ್ಲ ರೆಸಿಪಿ ಕೂಡ, ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.